ಇನ್ನು ಬಿಡದಿ ಟೌನ್ಶಿಪ್ ವಿಚಾರ ಡಿಕೆ ಶಿವಕುಮಾರ್ ಅವರ ಒಂದು ಕನಸಿನ ಪ್ರಾಜೆಕ್ಟ್ ಅಂತಾನೆ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಸುಮಾರು 10 ಎಕರೆ ಅಂದ್ರೆ 10,000 ಎಕರೆ ಪ್ರದೇಶದಲ್ಲಿ ಒಂದು ಟೌನ್ಶಿಪ್ ಅನ್ನ, ಒಂದು ಸ್ಮಾರ್ಟ್ ಸಿಟಿಯನ್ನ ನಿರ್ಮಾಣ ಮಾಡಬೇಕು. ಅಲ್ಲಿ ಬೇರೆ ಬೇರೆ ಸಂಬಂಧಪಟ್ಟ ಹಾಗಿನ ಅಂದ್ರೆ ಅಲ್ಲಿ ಟೌನ್ಶಿಪ್ ಇರುತ್ತೆ, ಆಮೇಲೆ IT ಸಿಟಿನೂ ಇರುತ್ತೆ, ಆಮೇಲೆ AI ಸಿಟಿ, ಈ ತರದೆಲ್ಲ ಬಹಳ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಒಂದು ಸ್ಮಾರ್ಟ್ ಸಿಟಿ ಮಾಡಬೇಕು ಅನ್ನುವಂಥ ನಿಟ್ಟಿನ. ಆದ್ರೆ ರೈತರು ಬಹಳ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಫಲವತ್ತಾದಂತಹ ಭೂಮಿ ನಾವು ಕೊಡಲ್ಲ ಈ ಟೌನ್ಶಿಪ್ಗೆ ಅಂತ ಹೇಳ್ಕೊಂಡ್ಬಿಟ್ಟು ಅವರೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ JDS ಕೂಡ ಈ ಪ್ರತಿಭಟನೆಗೆ ಅಥವಾ ಈ ವಿರೋಧಕ್ಕೆ ಈಗ ಧ್ವನಿಗೂಡಿಸ್ತಾ ಇದೆ. ಇವತ್ತು ಖುದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಇದು ಟೌನ್ಶಿಪ್ ಇದು ಯಾವುದೋ ಒಂದು ಸಮಾಜ ಉದ್ಧಾರ ಮಾಡೋ ಕೆಲಸ ಅಲ್ಲ, ಇದು ಇವರ ರಿಯಲ್ ಎಸ್ಟೇಟ್ ದಂಧೆಯ ಮುಂದುವರೆದ ಭಾಗ ಅಂತ ಅವರು ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಈ ಬಿ ಖಾತಾದಿಂದ ಎ ಖಾತಾಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ DK ಶಿವಕುಮಾರ್ ಹೇಳಿದ್ರಲ್ಲ, ಒಂದು ಭರ್ಜರಿ ಆಫರ್ ಕೊಡ್ತಾ ಇದ್ದೀನಿ ಅಂತೇಳಿ, ಆ ವಿಚಾರವಾಗಿನೂ ಕೂಡ ಅವರು ತಮ್ಮ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಈ ಟೌನ್ಶಿಪ್ ವಿಚಾರವಾಗಿ ಏನೇನು ನಡೀತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಯಾವ ಕಾರಣಕ್ಕೂ ನಾ ಡಿನೋಟಿಫೈ ಮಾಡಕ್ ಆಗಲ್ಲ ಅಂತ. ನಿಮ್ ಧಮಕಿ ಬೇರೆ ಸೈಟ್ಗಳಿಗೆ ನಮ್ಮ ಹತ್ರ ನಡೆಯಲ್ಲ. ಹಳೆ ಕಾನೂನು ಇದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ಬಿಡದಿ ಟೌನ್ಶಿಪ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ. ಬಿಡದಿ ಭಾಗದಲ್ಲಿ ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಬೃಹತ್ ಸ್ಮಾರ್ಟ್ ಸಿಟಿ ನಿರ್ಮಿಸುವುದು DK ಕನಸು. ಆದರೆ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಭೂಮಿ ನೀಡಲು ರೈತರು ಸಿದ್ಧವಿಲ್ಲ. ನಮಗೆ ಸ್ಮಾರ್ಟ್ ಸಿಟಿ ಬೇಡ, ನಮ್ಮ ಫಲವತ್ತಾದ ಭೂಮಿ ಬೇಕು ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಈ ಹೋರಾಟಕ್ಕೆ ಈಗ JDS ಕೂಡ ಬೆಂಬಲ ಘೋಷಿಸಿದ್ದು, ಹೋರಾಟಕ್ಕೆ ರಾಜಕೀಯ ಬಣ್ಣವೂ ಬಂದಿದೆ. ಆದ್ರೆ ಅಲ್ಲಿ ಯಾರು ಕೃಷಿ ಮಾಡುತ್ತಿಲ್ಲ, ಅಲ್ಲಿ ಯಾರು ರೈತರೇ ಇಲ್ಲ ಅಂತ DK ಹೇಳಿದ್ರು. ಇದಕ್ಕೆ ಇಂದು HDK ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನ 20 ಜನ ಇರ್ಬೋದು. ಧಮಕಿ ಬೇರೆ ಹಾಕೋದು, ನಿಮ್ ಧಮಕಿ ಬೇರೆ ಸೈಟ್ಗಳಿಗೆ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲ್ ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳಕ್ ಹೋಗ್ತೀರಿ, ಎಲ್ಲ ನೋಡಾಗಿದೆ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡಕ್ ಆಗಲ್ಲ ಅಂತ. ಯಾವ ಕಾರಣಕ್ಕೂ ನಾನು ಮಾಡೋದು ಇಲ್ಲ. ಈಗ ಆಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನು ಇದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತೇಳಿ. ಇದಿಷ್ಟೇ ಅಲ್ಲದೆ ಬಿಡದಿ ಟೌನ್ಶಿಪ್ ಅನ್ನೋದು ಒಂದು ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಉಳಿಸಿಕೊಂಡ್ರೆ ಸಾಕಾಗಿದೆ ಅಂತ ಸಿದ್ದರಾಮಯ್ಯನವರ ವಿರುದ್ಧವೂ ಕಿಡಿಕಾರಿದ್ರು. ಇವತ್ತು ಬಿಡದಿ ಹತ್ರ ಹೊರಟವರಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ. HK ಪಾಟೀಲ್ ಕೇಳಲಿಕ್ಕೆ ಬಯಸ್ತೀನಿ, ಎಲ್ಲೋಯ್ತು ನಿಮ್ಮ ಸತೀಶೋಧನ ರಿಪೋರ್ಟು? ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ ಕೊಟ್ಬಿಟ್ಟವ್ರೆ. ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಅಯ್ಯೋ ನನಗೇನಪ್ಪ, ನನ್ನ ಚೇರ್ ಉಳ್ಕೊಂಡ್ರು ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಆಗ್ತೀನಿ ಅಂತಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿಗೆ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. 2 ವರ್ಷ ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ಬಿಡದಿ ಟೌನ್ಶಿಪ್ ಒಂದು ರಿಯಲ್ ಎಸ್ಟೇಟ್ ದಂಧೆ ಅಂತ HDK ಕರೆದಿದ್ದಾರೆ, ನೀವೇನಂತೀರಾ ಅಂತ CMಗೆ ಕೇಳಿದ್ದಕ್ಕೆ ನಾನು ಉತ್ತರಿಸಲ್ಲ ಅಂದ್ರು. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಆರೋಪಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ವಿಪಕ್ಷ ನಾಯಕ ಅಶೋಕ್ ಕೂಡ ಬಿಡದಿಯಲ್ಲಿ 9,600 ಎಕರೆಯಷ್ಟು ಭೂಮಿಯಲ್ಲಿ ಲೂಟಿಗೆ ಪ್ರಯತ್ನ ನಡೆದಿದೆ ಅಂತ ಕಿಡಿಕಾರಿದ್ರು. ಈಗ 9,600 ಎಕರೆ ಜಮೀನನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಕ್ಕೆ ಹೊರಟಿದೆ. ನಾನು ಕೂಡ ಈ ಬೈರ್ಮಂಗಲ ಭಾಗದಲ್ಲಿ ಪ್ರತಿಭಟನೆಗೆ ಹೋಗಿದ್ದೆ. ನಾನು ಬೆಂಬಲವನ್ನ ಸೂಚಿಸಿದ್ದೆ. ಇನ್ನು ಕುಮಾರಸ್ವಾಮಿ ಬಿಡದಿ ವಿಚಾರಕ್ಕೆ ಸುಮ್ಮನಾಗ್ಲಿಲ್ಲ. ಬೆಂಗಳೂರಿನ ಜನರಿಗೆ ಖಾತಾ ಬದಲಾವಣೆ ಗಿಫ್ಟ್ ಕೊಟ್ಟ ವಿಚಾರದ ಬಗ್ಗೆಯೂ ಕಿಡಿಕಾರಿದ್ರು. ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ್ದ DCM DK ಶಿವಕುಮಾರ್ ಗೈಡ್ಲೈನ್ಸ್ ವ್ಯಾಲ್ಯೂ ಇಳಿಕೆ ಮಾಡಿ ಆಫರ್ ನೀಡಿದ್ರು. ಆದ್ರೆ ಇವತ್ತು HDK ಮಾತನಾಡಿ, ಸಾಲ ಮಾಡಿ ಯಾರು ಹಣ ಕಟ್ಟಬೇಡಿ, 2 ವರ್ಷದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ, ಜನರಿಗೆ ಅನುಕೂಲ ಆಗೋ ಹಾಗೆ ಮಾಡುತ್ತೇವೆ ಅಂದ್ರು. 1 ಲಕ್ಷ 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ
ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟೋದ್ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವ್ರಿಗೆ ಖಾತೆಗಳನ್ನು ನಾವು ಸರಿ ಮಾಡಿಕೊಡ್ತೇವೆ. ಯಾರೂ ಕಟ್ಟಲಿಕ್ಕೆ ಹೋಗಬೇಡಿ, ಏಕೆಂದರೆ ನಾನು ಹೇಳದ ಹಿನ್ನೆಲೆಯಲ್ಲೇ ಇವರೇನು 5% ಫಿಕ್ಸ್ ಮಾಡಿದ್ರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋಗಿ ಎಷ್ಟೋ ದಿವಸ ಆಗೋಯ್ತು. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ, ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನ ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಹೀಗೆ ಡಿಸಿಎಂ ಡಿಕೆ ಮತ್ತು ಎಚ್ಡಿಕೆ ಮಧ್ಯೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜಟಾಪಟಿ ಜೋರಾಗಿದೆ. ಮತ್ತೊಂದು ಕಡೆ 2 ವರ್ಷಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂದಿರೋದು ಕೂಡ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.